ಹಾಯ್ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಕನಿ ವ್ಲಾಗ್ಸ್ ಕನ್ನಡ. ಇದು ಬಂದುಬಿಟ್ಟು ಶನಿವಾರ ದಿನದ ವ್ಲಾಗು, ಅಂದರೆ ನಿನ್ನೆ ಅಮಾವಾಸ್ಯೆ ಇತ್ತಲ್ಲ ಆ ದಿನದ ವ್ಲಾಗು. ಲಾಸ್ಟ್ ಹುಣ್ಣಿಮೆನಲ್ಲಿ ವೀಡಿಯೋ ಹಾಕಿದ್ದಕ್ಕೆ ಈಗ ಅಮಾವಾಸ್ಯೆಗೆ ವೀಡಿಯೋ ಹಾಕ್ತಾಯಿದ್ದೀನಿ. ನಾನೇ ಅಂದ್ಕೊತಿದ್ದೆ ಇಷ್ಟು ಗ್ಯಾಪ್ ಕೊಟ್ಟು ವೀಡಿಯೋ ಹಾಕ್ತಿದ್ದೀನಲ್ಲ ಅಂತ ಹೇಳಿ. ಬಟ್ ಏನು ಮಾಡೋದು, ನನಗೂ ಹುಷಾರಿರಲಿಲ್ಲ ಮತ್ತು ಪಾಪಗೂ ಕೂಡ ಹುಷಾರಿರಲಿಲ್ಲ. ನಾವು ಹುಷಾರಿಲ್ಲ ಅಂದರೆ ಪರವಾಗಿಲ್ಲ, ಆದರೆ ಮಕ್ಳಿಗೆ ಹುಷಾರಿಲ್ಲ ಅಂತ ಅಂದರೆ ನಮಗೇನು ತಾನೇ ಕೆಲಸ ಮಾಡೋದಕ್ಕಾಗತ್ತೆ ಹೇಳಿ. ಕೆಲಸ ಮಾಡೋದಕ್ಕೂ ಮೈಂಡ್ ಇರಲಿಲ್ಲ ಮತ್ತು ಪುನಃ ವೀಡಿಯೋ ಮಾಡ್ಕೊಳ್ಳೋದಕ್ಕೂ ನನಗೆ ಮೈಂಡ್ ಇರಲಿಲ್ಲ. ಅಮ್ಮ ಮನೆಗೆ ಕೂಡ ಹೋಗ್ಬಿಟ್ಟೆ. ತುಂಬ ಪಾಪು ರಚ್ಚೆ ಹಿಡಿತಾ ಇದ್ಲು. ನಾನು ಒಬ್ಳ ಕೈಲೇ ನೋಡ್ಕೊಳಕ್ಕಾಗಲ್ಲ ಅಂತ ಹೇಳಿ ಅಮ್ಮ ಮನೆಗೆ ಹೋಗಿದ್ದೆ. ಆ ಪಾಪು ಹುಷಾರಾಗಿದ್ದಾಳೆ ಈಗ. ಅದರಿಂದ ಫ್ರೆಶ್ ಮೈಂಡಲ್ಲಿ ವೀಡಿಯೋ ಮಾಡೋಣ ಅಂತ ಹೇಳಿಬಿಟ್ಟು ಇವತ್ತು ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಅಮಾವಾಸ್ಯೆ ಇರೋದ್ರಿಂದಾಗಿ ನಾನೇ ಪೂಜೆ ಮಾಡೋಣ ಅಂತ ಹೇಳಿ ಮತ್ತು ಮನೆ ದೇವ್ರಿಗೆ ಹೋಗಿದ್ದು ಬರೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀವಿ. ಅದಕ್ಕೋಸ್ಕರ ಇವತ್ತು ವೀಡಿಯೋಸ್ನ ಕೂಡ ಸ್ಟಾರ್ಟ್ ಮಾಡಿದೆ. ಇನ್ಮೇಲೆ ಈ ಥರ ಆಗೋದಿಲ್ಲ, ಕಂಟಿನ್ಯೂಸ್ ಆಗಿ ವೀಡಿಯೋ ಹಾಕ್ತೀನಿ. ಪಾಪು ಬಂದುಬಿಟ್ಟು ತಿಂಡಿ ತಿನ್ನೋಕ್ಕೆ ಹೋಗಿದ್ಲು. ಕಿರಣ್ ತಿಂಡಿ ತಿನ್ನಿಸ್ತಾಯಿದ್ರು. ಅವ್ರು ತಿಂಡಿ ತಿನ್ನಿಸ್ಕೊಂಬರೋ ಅಷ್ಟರಲ್ಲಿ ನಾನು ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಂಡು ಪೂಜೆ ಮುಗಿಸ್ಕೊಳ್ಳೋಣ ಅಂತ ಹೇಳಿ ಅಂದ್ಕೊಂಡು ಈಗ ರಂಗೋಲೆ ಬಿಡ್ತಿದ್ದೀನಿ. ಮನೆ ಕ್ಲೀನಿಂಗ್ ಎಲ್ಲನೂ ಆಲ್ಮೋಸ್ಟ್ ಆಗೋಯಿತು. ತಿಂಡಿಗೆ ಟೊಮೊಟೊ ಬಾತ್ ಮಾಡಿದ್ದೀನಿ. ಈಗ ಏನಿದ್ರು ರಂಗೋಲೆ ಬಿಟ್ಬಿಟ್ಟು ನಾನು ಸ್ನಾನ ಮಾಡ್ಕೊಂಬಂದು ದೇವ್ರ ಮನೆ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಿಕೊಂಡು ದೇವಸ್ಥಾನಕ್ಕೆ ಕೊಡೋದು ಅಷ್ಟೇ ಕೆಲಸ. ಇವತ್ತು ಶನಿವಾರ ಆಗಿರೋದ್ರಿಂದಾಗಿ ನಮ್ಮನೆ ಗಂಡದೇವ್ರ ದೇವಸ್ಥಾನ ಓಪನ್ ಆಗೋದು ಶನಿವಾರ ಮಾತ್ರ. ಅದಕ್ಕೆ ದೇವಸ್ಥಾನಕ್ಕೆ ಶನಿವಾರ ದಿನ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ನಮ್ಮ ಮನೆ ದೇವ್ರಿಗೆ 3 months ಆಗಿತ್ತು ಹೋಗಿ. ಅದರಿಂದಾಗಿ ಇವತ್ತಾದರೂ ಹೋಗಿ ಬರೋಣ ಅಂತ ಹೇಳಿ ಅನ್ನಿಸ್ತಾಯಿತ್ತು. ಅಮಾವಾಸ್ಯೆ ಕೂಡ ಇದೆ, ಸ್ಪೆಷಲ್ ಡೇ ಇದ್ದಂಗಿರುತ್ತೆ ಅಂತ ಹೇಳಿ ನಾವು ಇವತ್ತು ಹೊರಡ್ತಾ ಇದ್ದೀವಿ. ಆ ಮನೆ ಕ್ಲೀನಿಂಗ್ ಎಲ್ಲನೂ ಮುಗಿಸ್ಕೊಂಡಿದ್ದೆ. ಅಡುಗೆ ಮನೆಯದೆಲ್ಲ ತಿಂಡಿ ಎಲ್ಲ ಮಾಡಿ ಎಲ್ಲನೂ ಕಂಪ್ಲೀಟಾಗಿ ಮುಗಿಸ್ಕೊಂಬಿಟ್ಟಿದ್ದೆ. ಪಾತ್ರೆ ಗೀತ್ರೆಲ್ಲ ತೊಳೆದಿಟ್ಟು ಈಗ ಸ್ನಾನ ಮಾಡ್ಕೊಬಂದು ದೇವ್ರ ಮನೆ ಕೆಲಸ ಹಿಡ್ಕೊಂಡಿದ್ದೀನಿ. ದೇವ್ರ ಸಾಮಾನು ಏನನ್ನು ಕೂಡ ತೊಳೆಯೋದಕ್ಕೆ ಹೋಗಲ್ಲ ಇವತ್ತು. ಅಮಾವಾಸ್ಯೆ ಹುಣ್ಮೆಗಳಲ್ಲಿ ಮತ್ತು ಹಬ್ಬಗಳಲ್ಲಿ ಹಿಂದಿನ ದಿನವೇ ನಾನು ಕ್ಲೀನ್ ಮಾಡ್ಕೊತೀನಿ. ಆವತ್ತಿನ ದಿನ ಏನೂ ತೊಳೆಯೋದಕ್ಕೆ ಹೋಗಲ್ಲ ನಾನು. ಆದರೆ ಇವತ್ತು ನಾನೇನು ಹಿಂದಿನ ದಿನವೂ ಕೂಡ ತೊಳ್ಕೊಂಡಿಲ್ಲ. ಯಾಕೆ ಅಂತ ಅಂದರೆ ಈಗ ವರಲಕ್ಷ್ಮಿ ಹಬ್ಬದಲ್ಲಿ ತೊಳೆದಿದ್ದಲ್ಲ, ಎಲ್ಲ ಪೂಜಾ ಸಾಮಾನು ಕೂಡ ತುಂಬ ಚೆನ್ನಾಗೇ ಇತ್ತು. ಯಾವುದೂ ಕಪ್ಪಾಗಿಲ್ಲ. ನಮ್ಮ ಮನೆಯಲ್ಲಿ ಬೇಗ ಕಪ್ಪಾಗಲ್ಲ ಪೂಜಾ ಸಾಮಾನು. ಅದರಿಂದಾಗಿ ನಾನು 20 daysಗೆ ಒಂದ್ಸಲ ಕ್ಲೀನ್ ಮಾಡ್ಕೊತೀನಿ ಅಷ್ಟೇ. ಯಾವಾಗಲೂ ವಾರಗಳಲ್ಲಿ ನಾನು ಕ್ಲೀನ್ ಮಾಡೋದಕ್ಕೆ ಹೋಗೋದಿಲ್ಲ. ಇವಾಗ ನಾನು ಗೌರಿ ಹಬ್ಬ ಹತ್ರ ಬರ್ತಾಯಿದೆ. ಇನ್ನು 3 days ಇತ್ತಲ್ವ, ಗೌರಿ ಹಬ್ಬಕ್ಕೆ ಕ್ಲೀನ್ ಮಾಡೋಣ ಅಂತೇಳಿ ಅಮಾವಾಸ್ಯೆಗೂ ನಾನೇನು ಕ್ಲೀನ್ ಮಾಡೋಕ್ಕೆ ಹೋಗಲಿಲ್ಲ. ಜಸ್ಟ್ ಹೂವು ಚೇಂಜ್ ಮಾಡಿ ದೇವ್ರ ಮನೆ ಒರೆಸ್ಕೊಂಡು ದೀಪ ಹಚ್ಕೊಳ್ಳೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ನಾನು ಸೋಮವಾರ ಬಂದು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡ್ರೆ ಇನ್ನು ಮಂಗಳವಾರ ದೀಪ ಹಚ್ಬಿಟ್ಟು ಅಮ್ಮ ಮನೆಗೆ ಹಬ್ಬಕ್ಕೆ ಹೋಗೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿಬಿಟ್ಟು ನಾನು ದೇವ್ರ ಮನೆನ ಇವತ್ತಿಗೇನು ಕ್ಲೀನ್ ಮಾಡಲಿಲ್ಲ. ನೀಟಾಗೇ ಇತ್ತು ಎಲ್ಲನೂ. ಜಸ್ಟ್ ಹೂವು ಮಾತ್ರನೇ ಚೇಂಜ್ ಮಾಡಬೇಕಿತ್ತು ಅಷ್ಟೇ. ಅಮಾವಾಸ್ಯೆ ಹುಣ್ಮೆಗಳ ಟೈಮಲ್ಲಿ ಮನೆಯಲ್ಲಿ ಪೂಜೆ ಮಾಡಿದ್ರೆ ಏನೋ ಒಂದು ರೀತಿ ಮನಸ್ಸಿಗೆ ಸಮಾಧಾನ ಅನಿಸುತ್ತೆ. ಅಂತ್ಯ ದಿನದಲ್ಲಿ ದೇವಸ್ಥಾನಗಳಿಗೆ ಹೋಗಿದ್ದು ಬರೋದು ಕೂಡ ಅಷ್ಟೇ ತುಂಬ ಸಮಾಧಾನ ಅನಿಸುತ್ತೆ ಅಲ್ಲ. ಪಾಪು ಯಾಕೋ ಹುಷಾರು ತಪ್ಪಿದ್ಲು. ಆ ಟೈಮಲ್ಲಿ ತುಂಬ ರಚ್ಚೆ ಹಿಡಿತಾ ಇದ್ಲು. ಅವಳಿಗೆ ಮುಡಿ ಕೊಡಿಸ್ಬೇಕಾಗಿತ್ತು. ಆದರೆ ನಾವು ಪೀರಿಯಡ್ ಟೈಮ್ ಇತ್ತು ಅಂತ ಹೇಳಿ ಮುಡಿ ಕೊಡಿಸ್ಲಿಲ್ಲ ನಾನು ಆ ಟೈಮಲ್ಲಿ. ಅದಕ್ಕೋಸ್ಕರ ಏನಾದರೂ ರಚ್ಚೆ ಮಾಡ್ತಿದ್ದಾಳೇನೋ. ಸೊ ಒಂದು ಸಲ ಹೋಗಿದ್ದು ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಂಬರೋಣ, ಆವಾಗ ಅವಳು ಸಮಾಧಾನ ಆಗ್ಬೋದು ಅಂತ ಅಂದ್ಕೊಂಡು ನಾವಿವತ್ತು ಪೂಜೆ ಮಾಡಿಸ್ಕೊಂಬರೋದಕ್ಕೆ ಹೋಗ್ತಾಯಿದ್ದೀವಿ. ಇವತ್ತೇನು ಮುಡಿ ಕೊಡ್ಸೋದಕ್ಕೆ ಹೋಗೋದಿಲ್ಲ. ಮುಡಿನ ಮುಂದಿನ ದಿನ ಮತ್ತು ಮುಂದಿನ ತಿಂಗಳು ಕೊಡ್ಸೋಣ ಅಂತ ಅಂದ್ಕೊಂಡಿದ್ದೀವಿ. ನಮ್ಮನೆ ಗಂಡೇವ್ರ ದೇವಸ್ಥಾನದಲ್ಲಿ ಪೂಜೆ ಬಂದು 2 o'clock ಮೇಲೆ ಯಾವಾಗಲೂ ಆಗೋದು. ಅದರಿಂದಾಗಿ ನಾವು ನಿಧಾನಕ್ಕೆ ಹೋಗೋಣ ಅಂತ ಹೇಳಿ ಅಂದ್ಕೊಂಡು ಹೋಗ್ತಿದ್ದೀವಿ. ಯಾವಾಗಲೂ ಬೇಗನೆ ಹೊರಟ್ಬಿಡ್ತಿದ್ವಿ. ಒಂದು 9 o'clock 10 o'clock ಅಷ್ಟರಲ್ಲಿ ದೇವಸ್ಥಾನದ ಹತ್ರ ಇರ್ತಿದ್ವಿ. ಆದರೆ ಇವತ್ತು 10 o'clock ಆದ್ರೂ ಮನೆಯಲ್ಲೇ ಇದ್ವಿ, ಇನ್ನೂ ಹೊರಟೇ ಇರಲಿಲ್ಲ. ನಾನು ಪೂಜೆ ಎಲ್ಲನೂ ರೆಡಿ ಮಾಡಿಟ್ಬಿಟ್ಟು ನಾನು ರೆಡಿಯಾಗಿ ಬಂದು ಈಗ ಪೂಜೆ ಸ್ಟಾರ್ಟ್ ಮಾಡಿದ್ದೀನಿ ದೇವಸ್ಥಾನಕ್ಕೆ ಹೋಗೋದಕ್ಕೆ ಅಂತೇಳಿ. ತಲೆಯೆಲ್ಲ ಬಾಚ್ಕೊಂಡಿರಲಿಲ್ಲ ಏನೂ. ನಾನು ಹಾಗೆ ಬೇರೆ ಡ್ರೆಸ್ ಹಾಕ್ಕೊಂಡು ಈ ಕೆಲಸಗಳನ್ನೆಲ್ಲನೂ ರೆಡಿ ಆದಮೇಲೆ ನಂಗೆ ಮಾಡೋದಕ್ಕಾಗಿಲ್ಲ, ಅದಕ್ಕೆ ಮುಂಚೆನೇ ಮಾಡ್ಕೊಂಡ್ಬರ್ಬೇಕು. ಅದಕ್ಕೋಸ್ಕರ ಈಗ ರೆಡಿಯಾಗಿ ಬಂದು ಪೂಜೆ ಮಾಡ್ತಾಯಿದ್ದೀನಿ ನಾನು.
ಅಮಾವಾಸ್ಯೆ ದಿನ ಅಥವಾ ಹುಣ್ಣಿಮೆ ದಿನ ಗುರುವಾರ, ಶುಕ್ರವಾರ ಇಂಥ ದಿನಗಳಲ್ಲಿ ಮತ್ತು ಮಂಗಳವಾರ ಇಂಥ ದಿನಗಳಲ್ಲಿ ಮನೆಯಲ್ಲಿ ಧೂಪಗಳನ್ನ ಹಚ್ಚಿದ್ರೆ ತುಂಬ ಒಳ್ಳೆಯದು. ಮತ್ತು ಪುನಃ ಅದರ ಸ್ಮೆಲ್ಲಿಂದ ಮನೆಯಲ್ಲಿ ಟೆಂಪಲಲ್ಲಿದ್ದೀವೇನೋ ಅನ್ನೋ ಥರ ನಮಗೆ ಫೀಲ್ ಕೊಡುತ್ತೆ. ನಾನು ಅದರಿಂದ ಅಮಾವಾಸ್ಯೆಗಳಲ್ಲಿ, ಹುಣ್ಣಿಮೆಗಳಲ್ಲಿ ಈ ಥರದೊಂದು ಧೂಪನ ಹಾಕ್ತೀನಿ. ಅದೇ ನಾನು ಯಾವ ಥರ ಧೂಪ ಹಾಕ್ತೀನಿ ಅಂತ ಹೇಳ್ಬಿಟ್ಟು ನಿಮಗೂ ಕೂಡ ತೋರಿಸ್ತೀನಿ. ಈ ಥರ ಹಾಕಿ ಇದು ಸ್ಮೆಲ್ಲಿಂದ ನಿಮಗೆ ಒಂದು ರೀತಿ ಫ್ರೆಶ್ನೆಸ್ ಫೀಲ್ ಕೊಡುತ್ತೆ. ನಾನು ಬಂದ್ಬಿಟ್ಟು ಒಂದು ಮಣ್ಣಿನ ಪಾಟ್ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ 2 ಬೇ ಲೀಫ್ ತೊಗೊಂಡಿದ್ದೀನಿ. ಬೇ ಲೀಫ್ ಅಂತ ಅಂದರೆ ಪಲಾವ್ ಎಲೆ ಇರುತ್ತಲ್ಲ ಅದನ್ನು ತೊಗೊಂಡಿದ್ದೀನಿ. ಮತ್ತು 2 ಲವಂಗ, 2 ಏಲಕ್ಕಿ ಕಾಯಿನ ತೊಗೊಂಡಿದ್ದೀನಿ. ಬೇ ಲೀಫು ಮತ್ತು ಪಲಾವ್ ಎಲೆ, ಲವಂಗ ಇದೆಲ್ಲ ಒಳ್ಳೆ ಫ್ಲೇವರ್ ಕೊಡುತ್ತೆ ಸುಟ್ಟಿದಾಗ. ಆ ಫ್ಲೇವರ್ ಮೂಲಕ ಮನೆಯಲ್ಲಿ ಒಂದು ಒಳ್ಳೆ ಪಾಸಿಟಿವ್ ಎನರ್ಜೀಸ್ ಕ್ರಿಯೇಟ್ ಆಗುತ್ತೆ. ನಮ್ಮ ಮೈಂಡು ಕೂಡ ಅಷ್ಟೇ ಫ್ರೆಶ್ನೆಸ್ ಫೀಲ್ ಕೊಡುತ್ತೆ. ಅದ್ರ ಜೊತೆಗೆ 2 ಕರ್ಪೂರನ ನಾನು ಈ ರೀತಿ ಪುಡಿ ಮಾಡಿ ಹಾಕ್ಕೊತಿದ್ದೀನಿ. ಹಾಗೆ ಹಾಕಿದ್ರೆ ಒಂದು ಕಡೆ ಉರಿಯುತ್ತೆ, ಒಂದು ಕಡೆ ಉರಿಯೋದಿಲ್ಲ. ಪುಡಿ ಮಾಡಿ ಹಾಕ್ಕೊಂಡ್ರೆ ಫುಲ್ಲು ಎಲ್ಲ ಕಡೆನೂ ಉರಿಯುತ್ತೆ. ಅದರಿಂದಾಗಿ ಪುಡಿ ಮಾಡಿ ಹಾಕ್ಕೊತಾ ಇದ್ದೀನಿ. ಅದಕ್ಕೊಂದು ಸಾಂಬ್ರಾಣಿ ಧೂಪನ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಈ ಥರ ಸಾಂಬ್ರಾಣಿ ಧೂಪ ಎಲ್ಲನೂ ಹಾಕೋದ್ರಿಂದಾಗಿ ಮನೆಯಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ. ನಾನು ಪೂಜೆಗಿಂತ ಮುಂಚೆನೇ ಇದನ್ನು ರೆಡಿ ಮಾಡಿ ಇಟ್ಬಿಡ್ತೀನಿ. ಆನಂತರ ಪೂಜೆ ಮಾಡೋ ಟೈಮಿಗೆ ಕರೆಕ್ಟಾಗಿ ಅದು ಹುರಿದು ಕೆಂಡ ಆಗಿರುತ್ತೆ. ಧೂಪ ಹಾಕೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಮುಂಚೆಗೆ ನಾನು ಅದನ್ನು ರೆಡಿ ಮಾಡಿ ಸೈಡಿಗೆ ಇಟ್ಟಿದ್ದೀನಿ. ದೇವ್ರ ಮನೆಯಲ್ಲೇ ಇಟ್ಟರೆ ಸ್ಮೆಲ್ಲು ತುಂಬ ಕವರಾಗಿ, ಹೊಗೆಯೆಲ್ಲ ಕವರಾಗಿ ದೇವ್ರ ಮನೆ ಕಪ್ಪಾಗುತ್ತೆ ಅಂತೇಳಿ ನಾನು ಅದನ್ನು ಹೊರಗಡೆನೇ ಇಡ್ತೀನಿ. ಈ ಥರ ಧೂಪ ಹಾಕೋದ್ರಿಂದಾಗಿ ಮನೆಯಲ್ಲಿ ಯಾವುದೇ ಬ್ಯಾಕ್ಟೀರಿಯಾಸ್ ಕೂಡ ಇರೋದಿಲ್ಲ ಮತ್ತು ಬ್ಯಾಡ್ ಸ್ಮೆಲ್ ಕೂಡ ಹೋಗುತ್ತೆ. ಮನೆಗೆ ಬಂದಾಗ ಒಂದು ರೀತಿ ಟೆಂಪಲ್ ಫೀಲ್ ಕೊಡುತ್ತೆ ನಮಗೆ. ಇದನ್ನು ಹಾಕಿ ನಾವು ಹೊರಗಡೆ ಹೋಗಿದ್ದು ಬಂದು ಬಾಗಿಲು ತೆಗೆದಾಗ ಒಂದು ರೀತಿ ಟೆಂಪಲ್ಗೆ ಬಂದ್ವೇನೋ ಅನ್ನೋ ರೀತಿ ಫೀಲ್ನೆಸ್ ಬರುತ್ತೆ. ನಾನು ಇದನ್ನು ಮಂಗಳವಾರ, ಶುಕ್ರವಾರ ಮತ್ತು ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಮಿಸ್ ಮಾಡದೆ ಮಾಡ್ತೀನಿ. ನೀವು ಟ್ರೈ ಮಾಡಿ ನೋಡಿ. ಈಗ ನಾನು ತಿಂಡಿಗೆ ಟೊಮೊಟೊ ಬಾತ್ ಮಾಡಿದ್ದೆ. ಇಲ್ಲಿಂದನೇ ತಿಂಡಿ ತಿಂದ್ಕೊಂಡು ಹೋಗ್ತಿದ್ದೀವಿ ಈ ಸಲ. ಯಾವಾಗಲೂ ಅಲ್ಲೋಗಿ ತಿಂತಿದ್ವಿ, ಬಟ್ ಈ ಸಲ ಇಲ್ಲೇ ತಿಂಡಿ ತಿಂದ್ಕೊಂಡು ಹೋಗ್ತಿದ್ದೀವಿ. ಹೊರಟಿರೋದೇ ಲೇಟ್ ಆಗಿರೋದ್ರಿಂದಾಗಿ ಮನೆಯಲ್ಲೇ ತಿಂಡಿ ಎಲ್ಲನೂ ಮುಗಿಸ್ಕೊಂಡು ಹೊರಡ್ತಾಯಿದ್ದೀವಿ. ಪಾಪುಗೆ ಸ್ನಾನ ಮಾಡಿಸ್ಕೊಂಡು ಕೊಟ್ಟರು ಕಿರು. ನಾನು ಅದನ್ನು ರೆಡಿ ಮಾಡ್ತಾಯಿದ್ದೆ ಅವಳಿಗೆ ಬಂದುಬಿಟ್ಟು 10:30, 11 o'clockಗೆ ನಿದ್ದೆ ಟೈಮಿಂಗ್ಸು. ಅವಳು ಯಾವಾಗಲೂ ಆ ಟೈಮಿಗೆ ಮಲ್ಕೊಂಬಿಡ್ತಾಳೆ. ಅದರಿಂದಾಗ ಅವಳಿಗೆ ಸ್ನಾನ ಮಾಡ್ಕೊ ಬಂದಿರೋದಕ್ಕೆ ನಿದ್ದೆ ಬರ್ತಾಯಿತ್ತು, ಅಳ್ತಾಯಿದ್ಲು. ಇನ್ನು ಕಾರಲ್ಲಿ ಹೋಗ್ಬೇಕಾದ್ರೆ ಹೇಗಿದ್ರು ಮಲ್ಕೋಬೋದಲ್ಲ ಬಿಡು ಅಂತ ಹೇಳ್ಬಿಟ್ಟು ನಾನೇನು ಮಲ್ಗ್ಸೋಕ್ಕೆ ಹೋಗಲಿಲ್ಲ. ಅವಳನ್ನು ರೆಡಿ ಮಾಡಿ ನಾನೇ ಈಗ ಪೂಜೆ ಸಾಮಾನು ರೆಡಿ ಮಾಡ್ಕೊಬೇಕಿತ್ತು. ಪೂಜೆ ಸಾಮಾನು ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ಅವಳನ್ನು ರೆಡಿ ಮಾಡಿ ಕೂರಿಸ್ಬಿಟ್ಟೆ. ಮೇಡಮ್ ಅವ್ರಿಗೆ ಯಾವಾಗಲೂ ಲಾಸ್ಟಲ್ಲೇ ರೆಡಿ ಮಾಡೋದು ನಾವು. ಅವ್ರಿಗೆ ಮುಂಚೆಗೆ ರೆಡಿ ಮಾಡಿದ್ರೆ ನಾವು ಹೋಗೋಷ್ಟರಲ್ಲೇ ಅವ್ರ ಫ್ರೆಶ್ನೆಸ್ ಫೀಲೆಲ್ಲ ಫ್ರೆಶ್ ಆಗಿರೋದೇ ಇಲ್ಲ. ಎಲ್ಲ ಕೊಳೆ ಮಾಡ್ಕೊಂಬಿಡ್ತಾಳೆ ಮತ್ತು ರಂಗೋಲಿ ಎಲ್ಲನೂ ಕೆಡ್ಸೋದಕ್ಕೆಲ್ಲ ಹೋಗ್ತಾಳೆ. ಅದಕ್ಕೋಸ್ಕರ ಅವಳನ್ನ ಯಾವಾಗಲೂ ಲಾಸ್ಟಲ್ಲಿ ಹೊರಡ್ಬೇಕಾದ್ರೆ ನಾವು ರೆಡಿ ಮಾಡ್ಕೊಂಡು ಕರ್ಕೊಂಡು ಹೋಗ್ತೀವಿ. ನಾನು ಪೂಜೆ ಸಾಮಾನು ಅಂತ ಹೇಳಿಬಿಟ್ಟು ಏನೂ ತೊಗೊಂಡು ಹೋಗೋದಿಲ್ಲ. ಒಂದ್ಲಿಕ್ಕೆ ತೆಂಗಿನಕಾಯಿ ಮತ್ತು ಪುನಃ ತಟ್ಟೆ, ಒಂದು ಸ್ವಲ್ಪ ನಿಂಬೆಹಣ್ಣು, ಇಷ್ಟೊಂದು ಮಾತ್ರ ಮನೆಯಿಂದ ತೊಗೊಂಡು ಹೋಗ್ತೀವಿ. ಇದ್ದದ್ದೆಲ್ಲನೂ ಅಲ್ಲೇ ದೇವಸ್ಥಾನದ ಹತ್ರನೇ ಸಿಗುತ್ತೆ, ಅಲ್ಲೇ ಎಲ್ಲನೂ ತೊಗೊತೀವಿ. ಇಲ್ಲೇನೂ ತೊಗೊಂಡು ಹೋಗೋದಿಲ್ಲ. ನಾನು ಇವಾಗ ಅಮಾವಾಸ್ಯೆ ಇತ್ತಲ್ವ, ಇವತ್ತು ಹೇಗಿದ್ರೂ ಅದಕ್ಕೋಸ್ಕರ ನಿಂಬೆಹಣ್ಣಿನ ದೀಪ ಹಚ್ಚೋಣ ಅಂತ ಹೇಳ್ಬಿಟ್ಟು ನಿಂಬೆಹಣ್ಣು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೆ. ಮತ್ತು ಪುನಃ ಅಕ್ಕಿನೂ ಕೂಡ ಮನೆಯಿಂದನೇ ತೊಗೊಂಡೆ. ತಟ್ಟೆ, ಅದಕ್ಕೆ ಬೇಕಾದಂಥ ಚಾಕು, ತೆಂಗಿನಕಾಯಿ ಇಷ್ಟನ್ನು ಮಾತ್ರ ಮನೆಯಿಂದ ತೊಗೊಂಡೋದೆ. ಮತ್ತು ಪಾಪುಗೂ ಅಷ್ಟೇ ಒಳಗಾರು ಹೋಗಬೇಕಾದ್ರೆ ಅವಳಿಗೆ ಬಟ್ಟೆನೂ ಕೂಡ ಒಂದು ಜೊತೆ ಕ್ಯಾರಿ ಮಾಡ್ತೀನಿ ನಾನು. ಮತ್ತು ವಾಟರ್ ಬಾಟಲು, ಅವಳಿಗೆ ತಿಂಡಿ ಅಂತ ಹೇಳಿಬಿಟ್ಟು ಅವಳಿಗೂ ಒಂದು ಬ್ಯಾಗ್ನ ರೆಡಿ ಮಾಡಿ ಇಟ್ಕೊಂಡು ನಾವು ದೇವಸ್ಥಾನಕ್ಕೆ ಹೊರಟ್ವಿ. ನಾವು ಇದೇ ಸಲ ಅನಿಸುತ್ತೆ ಮನೆಯಿಂದ 11:30 ಮನೆಗೆ ಬಿಟ್ಟಾಗ ಯಾವಾಗ್ಲೂ ಮನೇನ 10 o'clock ಮ್ಯಾಕ್ಸಿಮಮ್ ಅಂದರೆ 10-10:30 ಒಳಗಡೆ ಬಿಟ್ಬಿಡ್ತಿದ್ವಿ. ಈ ಸಲನೇ 11:30 ಆದರೂ ನಾವು ಇನ್ನೂ ಮನೆಯಲ್ಲೇ ಇದ್ವಿ. ನಾನು ಕಿರುಗೆ ಹೇಳ್ತಾಯಿದ್ದೆ ತುಂಬ ಲೇಟ್ ಆಗೋಯ್ತು ಅನಿಸುತ್ತೆ ಈ ಸಲ ಅಂತ. ಏನೂ ಇಲ್ಲ ಬಾ, ನಾವು ಆ ದೇವಸ್ಥಾನದ ಹತ್ರ ಕಾಯೋಕ್ಕಾಗುತ್ತೆ, ಅದ್ರ ಬದಲು ಲೇಟಾಗೆ ಹೋಗೋಣ ಅಂತ ಅಂದರು. ಇಲ್ಲಿ ಬಾವ ಮನೆ ಹತ್ರ ಬಂದು ಕಾರ್ ಎತ್ಕೊಂಡು ಈಗ ಹೊರಡ್ತಾ ಇದ್ದೀವಿ. ಮೇಡಮ್ ಅವ್ರಿಗೆ ನಿದ್ದೆ ಬರ್ತಾಯಿತ್ತು. ಅವ್ರ ಅಪ್ಪನೂ ಕೂಡ ಅವ್ರು ಕೇಳ್ತಾಯಿದ್ರು. ತುಂಬಾ ನಿದ್ದೆಗೆ ಹಠ ಮಾಡ್ತಾಯಿದ್ರು ಮಲಗಿಸಿ ಅಂತ ಹೇಳ್ಬಿಟ್ಟು. ನಾನು ಹೇಳ್ತಾಯಿದ್ದೆ ಕಿರುಗೆ ಸ್ಕೂಲೇ ಸ್ಟಾರ್ಟ್ ಆಗೋಯಿತು, ಸ್ಕೂಲೇ ಬಿಟ್ಬಿಟ್ರು ಆಲೇನೆ ನಾವು ಹೊರಡೋಷ್ಟರಲ್ಲಿ ಅಂತ ಹೇಳ್ತಾಯಿದ್ದೆ. ಮೇಡಮು ಸ್ವಲ್ಪ ದೂರ ಅಷ್ಟೇ ಪಾಸಾಗಿದ್ದು ಪಾಚಿ ಮಾಡಿಬಿಟ್ರು ಅವರು.
ಅವ್ರಿಗೆ ತುಂಬ ನಿದ್ದೆ ಬಂದಿತ್ತು ಸ್ನಾನ ಮಾಡಿರೋದಕ್ಕೂ ಅದಕ್ಕೂ. ಇದು ಬಂದುಬಿಟ್ಟು ನಮ್ಮ ಮನೆ ದೇವ್ರಿಗೆ ಹೋಗುವಂಥ ರೋಡು. ತುಂಬ ಚೆನ್ನಾಗಿದೆ. ದೇವಸ್ಥಾನದ ಹತ್ರ ಈ ಥರ ಒಂದು ಒಳ್ಳೆ ವ್ಯೂ ಸಿಗುತ್ತೆ. ನನಗಂತೂ ಈ ರೋಡ್ ತುಂಬ ಇಷ್ಟ ಆಗುತ್ತೆ. ಒಂದು 5 ಕಿಲೋಮೀಟರಷ್ಟು ಉದ್ದ ಈ ಥರ ರೋಡ್ ಸಿಗುತ್ತೆ. ಒಂದು ರೀತಿ ನಾವು ಯಾವುದೋ ಮಡಿಕೇರಿ ಸೈಡು ಚಿಕ್ಕಮಂಗ್ಳೂರು ಸೈಡ್ ಬಂದಿದ್ದೀವೇನೋ ಅನ್ನೋ ಫೀಲ್ನೆಸ್ ಕೊಡುತ್ತೆ, ಇಲ್ಲ ಯಾವುದೋ ಒಂದು ಸಫಾರಿಗೆ ಬಂದಿದ್ದೀವೇನೋ ಅನ್ನೋ ರೀತಿ ಫೀಲ್ನೆಸ್ ಕೊಡುತ್ತೆ. ಆ ಥರ ಚೆನ್ನಾಗಿರುತ್ತೆ. ಇದು ಒಂದು ಕಾಡು ಇರೋದು ಇದು. ಇಲ್ಲಿ ಎಲ್ಲ ಇಳಿಯೋದಕ್ಕಾಗಲ್ಲ, ಬಟ್ ಫೋಟೋಶೂಟ್ಗೆಲ್ಲನೂ ತುಂಬ ಒಳ್ಳೆ ಪ್ಲೇಸು. ಈಗ ಮಳೆ ಹುಯ್ದಿರೋದಕ್ಕೂ ಅದರಿಂದಾಗಿ ಹಚ್ಚ ಹಸಿರಾಗಿತ್ತು ಕಾಡು. ಇದೆಲ್ಲನೂ ನೋಡೋದಕ್ಕೆ, ಬೆಟ್ಟಗಳನ್ನೆಲ್ಲ ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು. ಇಲ್ಲಿ ಫೋಟೋಶೂಟ್ ಮಾಡಿಸ್ಕೊಳಕ್ಕಂತೂ ತುಂಬ ಚೆನ್ನಾಗಿರೋವಂಥ ಪ್ಲೇಸು. ಬಟ್ ನಾವೇನು ಇಳಿಯೋದಕ್ಕೆ ಹೋಗಲಿಲ್ಲ, ಯಾಕೆಂದರೆ ಇಲ್ಲಿ ಪ್ರಾಣಿಗಳು ಬರ್ಬೋದೇನೋ ಅನ್ನೋ ಭಯ ನಮಗೆ. ಅದಕ್ಕೆ ನಾವೇನು ಇಲ್ಲಿ ಕಾರ್ ನಿಲ್ಸೋದಕ್ಕೆ ಹೋಗಲ್ಲ, ಜಸ್ಟ್ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ತೀವಿ. ಇದನ್ನು ತುಂಬ ಚೆನ್ನಾಗಿರೋ ವ್ಯೂ ಸಿಗುತ್ತೆ ಇಲ್ಲಿ. ಕಾಡಲ್ಲೇ ಇರೋದು ನಮ್ಮ ಮನೆ ದೇವರು. ಅದರಿಂದಾಗಿ ಮೊದಲು ನಾವು ಹೆಣ್ಣು ದೇವ್ರಿಗೆ ಬಂದು ಆನಂತರ ಗಂಡು ದೇವ್ರಿಗೆ ಹೋಗೋದು. ಸೊ ನಾವೀಗ ಆಲ್ರೆಡಿ ಹತ್ತತ್ರ ಹೆಣ್ಣು ದೇವ್ರ ದೇವಸ್ಥಾನಕ್ಕೆ ಬಂದುಬಿಟ್ವಿ. ಇಲ್ಲಿಗೆ ನಾವು 3 months ಬ್ಯಾಕ್ ಬಂದಿದ್ದು, ಅಂದರೆ ನಮ್ಮ ಪಾಪು ಬರ್ಡೇನಲ್ಲಿ ಬಂದಿದ್ದು. ಇಲ್ಲೇ ನಮ್ಮ ಪಾಪು ಬರ್ಡೇ ಮಾಡಿದ್ದು ನಾವು. ಅದನ್ನು ನೋಡಿದಾಗೆಲ್ಲ ನನಗೆ ನೆನಪಾಗ್ತಾ ಇರುತ್ತೆ ಅದು, ಈ ಮೆಮೊರೀಸ್ ಎಲ್ಲ. ಇದು ಬಂದುಬಿಟ್ಟು ನಮ್ಮ ತುಮಕೂರು ಜಿಲ್ಲೆಯಲ್ಲಿರುವಂಥ ಉಳಿಯೂರು ದುರ್ಗದಲ್ಲಿ ಇರುವಂಥ ಉಳಿಯೂರಮ್ಮ ದೇವಸ್ಥಾನ. ತುಂಬ ಪವರ್ಫುಲ್ ದೇವಿ ಇವರು. ನಿಜ ನಾವು ಬೇಡ್ಕೊಂಡಿದ್ದೆಲ್ಲನೂ ಆಗುತ್ತೆ ಇಲ್ಲಿ. ತುಂಬ ಪವರ್ ಇದೆ, ತುಂಬ ಜನ ಬರ್ತಾರೆ. ಈಗ ಅಮಾವಾಸ್ಯೆ ಇರೋದ್ರಿಂದಾಗಿ ಇವತ್ತು ಜನ ಜಾಸ್ತಿ ಕೂಡ ಇದ್ದರು. ನಾರ್ಮಲ್ ಡೇಸಲ್ಲಿ ಇಷ್ಟೊಂದು ಜನ ಇರೋದಿಲ್ಲ. ಏನಾದರೂ ಸೇವೆ ಮಾಡ್ತೀವಿ ಅಂತ ಹೇಳಿ ಅದಕ್ಕೆ ಹೋಗ್ತಿರ್ತಾರಲ್ಲ, ಆ ಥರ ಸೇವೆ ಏನಾದರೂ ಮಾಡೋ ಟೈಮಲ್ಲಿ ಅಷ್ಟೇ ಜನಗಳು ಬರ್ತಾರೆ. ಇದ್ದಾಗೆಲ್ಲ ನಾರ್ಮಲಾಗಿರುತ್ತೆ. ಬಟ್ ಅಮಾವಾಸ್ಯೆ ಹುಣ್ಮೆಗಳಲ್ಲಿ ಇಲ್ಲಿ ಜನ ಜಾಸ್ತಿ ಇರ್ತಾರೆ. ನಾವು ಇವತ್ತು ಬಂದಿದ್ವಲ್ಲ, ಜನ ಜಾಸ್ತಿನೇ ಇದ್ದರು. ಫಸ್ಟು ನಾವು ದೇವಸ್ಥಾನಕ್ಕೆ ಹೋಗೋಕ್ಕೆ ಮುಂಚೆ ಈ ಕೊಳಗೆ ಬಂದು ಕಾಲು ಕೈ ತೊಳ್ಕೊಂಡು ಹೋಗ್ತೀವಿ ನಾವು. ಇಲ್ಲಿ ಗಂಗೆ ಪೂಜೆ ಎಲ್ಲ ಮಾಡ್ತಾರೆ. ನಾವು ಗಂಗೆ ಪೂಜೆ ಏನು ಮಾಡೋಕ್ಕೆ ಹೋಗಲಿಲ್ಲ, ಜಸ್ಟ್ ಕಾಲು ಕೈ ತೊಳ್ಕೊಂಡು ಹೊರಟ್ವಿ. ಮೀನೆಲ್ಲ ತುಂಬ ಇದ್ದೋ ಇಲ್ಲಿ. ನಮ್ಮ ಮನೆಯವ್ರು ತೋರಿಸ್ತಾಯಿದ್ರು ಪಾಪುಗೂ ಮತ್ತು ನನಗೂ, ಮೀನಿದೆ ನೋಡು ಅಂತ ಹೇಳಿಬಿಟ್ಟು. ನಾರ್ಮಲಾಗಿ ಏನೋ ಹಾಕ್ತೇನೆ ಅಷ್ಟೊಂದು ಮೀನು ಪಾಸ್ ಆಗ್ತಾಯಿದ್ದೋ. ಇನ್ನು ಕಡಲೆಪುರಿ ಈ ಥರದ್ದೆಲ್ಲ ಉದಿಸಿದ್ರೆ ಇನ್ನೂ ತುಂಬ ಮೀನು ಬರ್ತಿದ್ದೋ. ನಮ್ಮ ಮನೆಯವ್ರು ಹಾಗೆ ಹಿಡಿದು ಕಡಲೆಪುರಿ ಹಾಕಬೇಕು ಅದಕ್ಕೆ ಅಂತ ಹೇಳಿಬಿಟ್ಟು. ದೇವಸ್ಥಾನದಲ್ಲಿ ಕ್ಯೂ ಕೂಡ ಇತ್ತು ಸ್ವಲ್ಪ. ಇಷ್ಟೊಂದು ಕ್ಯೂ ಇರಲ್ಲ ನಾರ್ಮಲಾಗಿ, ಇವತ್ತಿತ್ತು ಅಷ್ಟೇ ಕ್ಯೂ. ಅಮಾವಾಸ್ಯೆ ಅಲ್ವಾ, ಜನ ಜಾಸ್ತಿ ಇದ್ದರು. ದರ್ಶನ ಕೂಡ ಚೆನ್ನಾಗಾಯಿತು. ನಾನು ಆರತಿ ಮಾಡೋಣ ಅಂತ ಹೇಳಿಬಿಟ್ಟು ನಿಂಬೆಹಣ್ಣಿನ ದೀಪನ ರೆಡಿ ಮಾಡ್ಕೊತಾ ಇದ್ದೆ. ಈ ದೇವಸ್ಥಾನದಲ್ಲಿ ಇರೋದಕ್ಕೆ ಬರೋದಕ್ಕೆ ತುಂಬ ಖುಷಿಯಾಗುತ್ತೆ ನಮಗೆ. ಯಾಕೆ ಅಂತ ಅಂದರೆ ಇಲ್ಲೇನೋ ಇಷ್ಟು ಹೊತ್ತು ಕೂತಿದ್ರು ಕೂಡ ಇನ್ನೂ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅನ್ನೋ ಅಂಥ ಫೀಲ್ ಕೊಡುತ್ತೆ ನಮಗೆ. ಹೋಗೋದಕ್ಕೆ ಮನಸ್ಸೇ ಬರೋದಿಲ್ಲ. ನನಗೆ ಅಷ್ಟೆಲ್ಲ, ಕಿರುಗೂ ಅಷ್ಟೇ. ಅವ್ರಿಗೂ ಇಲ್ಲಿ ಎಷ್ಟೊತ್ತಿದ್ರೂ ಇನ್ನೂ ಸ್ವಲ್ಪ ಹೊತ್ತು ಇರೋಣ ಅನ್ನೋ ಥರ ಅನಿಸುತ್ತೆ. ಅಷ್ಟು ಚೆನ್ನಾಗಿದೆ ದೇವಸ್ಥಾನ ನೋಡೋದಕ್ಕೆ. ನನಗಂತೂ ಇವತ್ತು ಪೂಜೆ ಅಲಂಕಾರ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು, ತುಂಬ ಇಷ್ಟ ಆಯಿತು. ನಾನು ಹೇಳ್ತಾ ಇದ್ದೆ ಕಿರುಗೆ, ನೆಕ್ಸ್ಟ್ ಟೈಮ್ ನಾವು ಅಮಾವಾಸ್ಯೆ ಟೈಮಲ್ಲೇ ಬರೋಣ, ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ನಾರ್ಮಲ್ ಡೇಸ್ಗಿಂತ, ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದೆ. ನೆಕ್ಸ್ಟು ಅಮಾವಾಸ್ಯೆ ದಿನಗಳಲ್ಲೇ ಹೋಗಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ನಮ್ಮ ಮನೆ ದೇವರಿಗೆ ತುಂಬ ಇಷ್ಟ ಆಗುತ್ತೆ. ಇಲ್ಲಿ ಬಂದಾಗ ಏನಾದರೂ ಇದ್ದಾಗ ನಮಗೇನೇ ಮನಸ್ಸಿಗೆ ಭಾರ ಆಗಿದ್ರು ಇಲ್ಲಿ ಬಂದೋದ್ರೆ ಒಂದು ರೀತಿ ನಿರಾಳ ಅಂತ ಅನಿಸುತ್ತೆ ನಮಗೆ. ಇನ್ನು ನಾವು 2 ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು, ಅದರಿಂದಾಗಿ ಬೇಗನೆ ಹೊರಟ್ಬಿಟ್ವಿ. ಹೊರಡೋಕ್ಕೆ ಮುಂಚೆ ಯಾವಾಗಲೂ ಇಳ್ಗಾಯಿ ಹಾಕ್ಬಿಟ್ಟೆ ನಾವು ಹೋಗೋದು ದೇವ್ರಿಗೆ. ಕಿರುಗೂ ಅಷ್ಟೇ, ಈ ದೇವರು ಅಂತ ಅಂದರೆ ತುಂಬ ಫೇವ್ರೇಟ್ ದೇವರು ಅವ್ರಿಗೆ. ನಾವು ಅಷ್ಟೇ ಈ ಮನೆ ದೇವ್ರನ್ನ ಯಾವಾಗಲೂ ನೆನೆಸ್ಕೊತ ಇರ್ತೀವಿ. ಮತ್ತು ಇಲ್ಲಿಗಂತೂ ಮಿಸ್ ಮಾಡಿ 2 monthsಗೊಂದ್ಸಲನಾದರೂ ಬರ್ತಿರ್ತೀವಿ ನಾವು. ಅಷ್ಟು ಚೆನ್ನಾಗಿದೆ ದೇವಸ್ಥಾನ. ಇವತ್ತು ಜನನೂ ಕೂಡ ಜಾಸ್ತಿ ಇದರಿಂದಾಗಿ ಒಂದು ರೀತಿ ನಮಗೂ ಕೂಡ ಚೆನ್ನಾಗಿತ್ತು ಅಂತ ಅನ್ನಿಸ್ತು. ಮತ್ತು ಇಲ್ಲೇ ಬರ್ತಾ ದುರ್ಗದಲ್ಲಿ ಸಂತೆ ನಡೀತಾ ಇತ್ತು, ಅದನ್ನು ಸ್ವಲ್ಪ ವಿಡಿಯೋ ಮಾಡಿಕೊಂಡೆ. ನಾನು ಸಂತೆಯಲ್ಲಿ ಸ್ವಲ್ಪ ಸೊಪ್ಪು ತರಕಾರಿ ಎಲ್ಲನೂ ಮಾರ್ತಾಯಿದ್ರು, ಹಣ್ಣೆಲ್ಲ ಮಾರ್ತಾಯಿದ್ರು. ನಾನು ಕಿರಿಂದ ತೊಗೊತೀನಿ ಸ್ವಲ್ಪ ನಿಲ್ಲಿಸಿ ಅಂತ ಅಂದೆ. ನೀನು ಶಾಪಿಂಗ್ ಮಾಡ್ತಾಯಿರು, ನಾವು ಹೋಗಿ ದೇವಸ್ಥಾನ ಮುಗಿಸ್ಕೊಂಬರ್ತೀವಿ, ಟೈಮ್ ಆಗಿದೆ ಆಲ್ರೆಡಿ ಅಂತ ಅಂದರು. ಹೌದು, ಅವ್ರು ಹೇಳೋ ರೀತಿಯೇ 2:30 ಆಗೋಗಿತ್ತು ಆಲ್ರೆಡಿ. ಇದು ಬಂದು ನಮ್ಮ ಇನ್ನೊಂದು ದೇವಸ್ಥಾನ. ಈ ದೇವಸ್ಥಾನದ ಹೆಸರು ಮಂಚಮ್ಮ ಅಂತ ಹೇಳಿ.
ಇಲ್ಲಿ ಬಂದು ಗಂಡು ಮಕ್ಕಳು ಅಷ್ಟೇ ಪೂಜೆ ಮಾಡಬೇಕು ಹೊರತು ಹೆಣ್ಮಕ್ಳಿಗೆ ಅಲೋ ಇಲ್ಲ. ಇಲ್ಲಿ ಗಂಡು ಮಕ್ಕಳು ಮಾತ್ರನೇ ಪೂಜೆ ಮಾಡೋದು. ಅವ್ರ ಮನೆಯಲ್ಲಿ ಗಂಡು ಮಕ್ಕಳಿಲ್ಲ ಅಂದರೆ ಬೇರೆ ಗಂಡಸ್ರ ಕೈಲಿ ಪೂಜೆ ಮಾಡಿಸ್ತಾರೆ ಹೊರತು ಅವ್ರು ಹೋಗಿ ಪೂಜೆ ಮಾಡೋದಿಲ್ಲ. ಇಲ್ಲಿ ಒಳಗಡೆಗೆ ಹೆಣ್ಮಕ್ಳಿಗೆ ಪ್ರವೇಶ ಇಲ್ಲ. ತೆಂಗಿನಕಾಯಿ, ಬಾಳೆಹಣ್ಣು ಇದನ್ನು ಕೂಡ ಅಲ್ಲಿ ಒಡೆಯೋದಿಲ್ಲ, ಮುರಿಯೋದಿಲ್ಲ. ಅದನ್ನು ಹಾಗೆ ಇಟ್ಟು ಪೂಜೆ ಮಾಡಿ ತೊಗೊಂಬರ್ತೀವಿ. ಈಗ ಇನ್ನೊಂದು ದೇವಸ್ಥಾನಕ್ಕೆ ಬಂದಿದ್ದೀವಿ. ಇದು ಬಂದು ನಮ್ಮ ಮನೆ ಗಂಡೇವ್ರ ದೇವಸ್ಥಾನ. ಇದು ಬಂದು ಕಾಡಲ್ಲಿರೋವಂಥದ್ದು. ಇಲ್ಲಿ ಸಿಗ್ನಲ್ ಕೂಡ ಸಿಗಲ್ಲ ಮೊಬೈಲ್ಗೆ, ಅಂಥ ದೇವಸ್ಥಾನ ಇದು ಬಂದುಬಿಟ್ಟಿರೋದು ಪ್ಲೇಸು. ಇಲ್ಲಿ ಅನ್ನದಾಸೋಹ ಕೂಡ ನಡೀತಾ ಇತ್ತು. ಈ ದೇವಸ್ಥಾನ ಬಂದು ಸಾಟರ್ಡೆ ಮಾತ್ರ, ಅಂದರೆ ಶನಿವಾರ ದಿನ ಮಾತ್ರ ಓಪನ್ ಇರುತ್ತೆ. ಇನ್ನು ಎಲ್ಲ ದಿನವೂ ಕ್ಲೋಸ್ ಆಗಿರುತ್ತೆ. ಪ್ರತಿ ಶನಿವಾರ ಇಲ್ಲಿ ವಿಶೇಷ ಪೂಜೆ ಮಾಡ್ತಾ ಇರ್ತಾರೆ. ಇಲ್ಲಿ ನೋಡೋದಕ್ಕೆ ತಿಮ್ಮಪ್ಪನ ನೋಡ್ದಂಗೆ ನಮಗೆ ಅನಿಸುತ್ತೆ. ಈ ಗೋಪುರ ಇದೆಯಲ್ಲ, ಇದು ಬಂದುಬಿಟ್ಟು ರೋಡ್ ಸಮುಖಿದೆ, ಆದರೆ ದೇವಸ್ಥಾನ ಬಂದು ಕೆಳಗಡೆ ಇದೆ ಡೌನಲ್ಲಿ. ಈ ಥರ ಸ್ಟೆಪ್ಸ್ ಇಳಿದು ನಾವು ಹೋಗಬೇಕು. ನಾವು ಯಾವುದೇ ರೀತಿ ಟೆನ್ಷನ್ ಇಲ್ಲದೇ, ಯಾವ ಕೆಲಸನೂ ಇಲ್ಲದೆ ಫ್ರೀ ಡೇಸಲ್ಲಿ ಬಂದರೆ ಆರಾಮಾಗಿ ದರ್ಶನ ಮಾಡಿಕೊಂಡು ಎಲ್ಲನೂ ನೋಡ್ಕೊಂಡು ಹೋಗ್ಬೋದು. ಕಿರುಗೆ ಸ್ಯಾಟರ್ಡೆ ಟೈಮಲ್ಲಿ ಕೆಲಸಗಳಿರುತ್ತೆ, ಅವ್ರಿಗೆ ತುಂಬ ಫೋನ್ ಕಾಲ್ಸ್ ಬರ್ತಾಯಿತ್ತು. ಅದರಿಂದ ಬೇಗ ದರ್ಶನ ಮುಗಿಸ್ಕೊಂಡು ಬಂದ್ವಿ. ಅವಳು ನನ್ನ ಮಗಳು ಅವ್ರ ಅಪ್ಪನ್ನೇ ಹುಡುಕ್ತಾ ಇದ್ಲು. ಅವ್ರು ಆಚೆ ಬಂದು ನಿಂತಿದ್ರು. ಅವರು ನೋಡಿದ ತಕ್ಷಣ ಖುಷಿಯಾಗಿ ಅವ್ರ ಹತ್ರ ಓಡೋಗ್ತಾ ಇದ್ದಾಳೆ. ಅವಳು ನನ್ನ ಹತ್ರ ಇರೋದಕ್ಕಿಂತ ಜಾಸ್ತಿ ಅವ್ರ ಅಪ್ಪನ ಹತ್ರನೇ ಇರೋದು. ಅವರಪ್ಪ ಅಂದರೆ ಮತ್ತು ನಮ್ಮಮ್ಮ ಅಂದರೆ ಅವಳಿಗೆ ತುಂಬ ಇಷ್ಟ. ಇವರಿಬ್ಬರನ್ನ ಮಾತ್ರ ತುಂಬ ಜಾಸ್ತಿ ಒಪ್ಕೊತಾಳೆ ಅವಳು. ನನಗೆ ಈ ದೇವಸ್ಥಾನದಲ್ಲಿ ತುಂಬ ಇಷ್ಟ ಆಗುವಂಥದ್ದು ಇಲ್ಲಿರುವಂಥ ಹಚ್ಚ ಹಸಿರು ಗ್ರೀನ್, ಮತ್ತು ಇದು ಕಾಡಲ್ಲಿರೋದ್ರಿಂದಾಗಿ ತುಂಬ ಇಷ್ಟ ಆಗುತ್ತೆ. ಇಲ್ಲಿಗೆ ಬಂದರೆ ನನಗೇನೋ ಒಂಥರ ಖುಷಿ ಫೀಲ್ ಕೊಡುತ್ತೆ. ತುಂಬ ಚೆನ್ನಾಗಿದೆ ಈ ದೇವಸ್ಥಾನ. ಇಲ್ಲಿ ನನಗೆ ಕುತ್ಕೊಂಡು ಹೋಗೋದಕ್ಕೆ ತುಂಬ ಇಷ್ಟ, ತುಂಬ ಹೊತ್ತಿರೋಕು ಅಂತ ಅನಿಸುತ್ತೆ. ಬಟ್ ಇರೋಕ್ಕೆ ಟೈಮ್ ಇರಲಿಲ್ಲ, ಬೇಗ ಹೊರಡೋಣ ಅಂತ ಹೇಳ್ತಾನೆ ಇದ್ದರು. ಆಮೇಲೆ ನಾವು ಯಾವಾಗಲೂ ಇಲ್ಲಿ ಬಂದಾಗ ಊಟ ತೊಗೊಂಬರ್ತಿದ್ವಿ. ಇಲ್ಲೆಲ್ಲ ಕುತ್ಕೊಂಡು ಊಟ ಮಾಡ್ಕೊಂಡು ಹೋಗ್ತಾಯಿದ್ವಿ ಅವಾಗೆಲ್ಲನೂ. ಈಗ ಅನ್ನದಾಸೋಹ ಆಗ್ತಿರೋದ್ರಿಂದಾಗಿ ನಾವು ಊಟ ತರೋದಕ್ಕೆ ಹೋಗೋದಿಲ್ಲ. ಮಧ್ಯಾಹ್ನದ ಊಟ ಎಲ್ಲ ಇಲ್ಲೇ ಮಾಡ್ಕೊಂಡು ಹೋಗ್ತಿದ್ದಿದ್ದು ನಾವು. ತುಂಬ ಚೆನ್ನಾಗಿರೋದು ಆ ಮೆಮೊರೀಸ್ ಎಲ್ಲನೂ. ಊಟನೂ ಕೂಡ ಮುಗಿಸ್ಕೊಂಡು ನಾವು ಹೊರಟ್ವಿ ದೇವಸ್ಥಾನದಿಂದ. ಅಮ್ಮರು ನಮ್ಮ ಮನೆಗೆ ಬಂದೋಗಿ ಅಂತ ಹೇಳ್ತಾಯಿದ್ರು. ಯಾಕೆಂದರೆ ಪಾಪು ನೋಡೋದಕ್ಕೆ ಅಂತ ಅವ್ರು ರಾಮನಗರದ ಮನೆಗೆ ಬಂದಿದ್ದರು. ಆದರೆ ನಾವಿರಲಿಲ್ಲ, ದೇವಸ್ಥಾನಕ್ಕೆ ಹೋಗಿದ್ವಲ್ಲ, ಅದು ಅವ್ರಿಗೆ ಗೊತ್ತಿರಲಿಲ್ಲ, ಬಂದುಬಿಟ್ಟಿದ್ರು. ಅವ್ರು ರಚ್ಚೆ ಹಿಡಿದಿದ್ಲಲ್ಲ, ಹೇಗಿದ್ದಾಳೆ ಈಗ ಅಂತ ನೋಡೋದಕ್ಕೆ ಅಂತ ಹೇಳಿ ಬಂದಿದ್ದರು. ಅದಕ್ಕೆ ಬಂದೋಗಿ ಊರಿಗೆ ಅಂತ ಅಂದರು. ಊರಿಗೆ ಹೋಗಿದ್ದು ಸ್ವಲ್ಪ ಸೊಪ್ಪೆಲ್ಲ ಬೇಕಿತ್ತು, ಕಿತ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಬಂದು ಅಮ್ಮ ವೀಳ್ಯದೆಲೆ ಹಬ್ಬೆಲ್ಲನೂ ಹಬ್ಸಿದ್ದಾರೆ. ತುಂಬ ಚೆನ್ನಾಗಿದೆ. ಇಲ್ಲಿಂದಲೇ ನಾನು ವೀಳ್ಯದೆಲೆ ಎಲ್ಲ ತರಿಸ್ಕೊಳ್ಳೋ ಅಂಥದ್ದು. ಮತ್ತು ಕೆಲವೊಂದು ಗಿಡಗಳು ಹಾಕಿದ್ದಾರೆ ವಿಶೇಷವಾಗಿ. ಇದರಲ್ಲಿ ಕೆಂಪು ಕಾಕಡ ಗಿಡ ಹಾಕಿದ್ದಾರೆ. ನಾರ್ಮಲಾಗಿ ಬಿಳಿದು ಬರುತ್ತಲ್ವ, ಇವ್ರು ಕೆಂಪುದು ಹಾಕಿದ್ದಾರೆ ಅಮ್ಮ. ಮತ್ತು ಮಲ್ಲೆ ಹೂವಿನ ಗಿಡ, ಕನಕಾಂಬರ ಗಿಡ, ಕಬ್ಬು, ಮತ್ತು ಈ ಡೇರೆ ಹೂವು ಬರುತ್ತಲ್ಲ, ವೆರೈಟಿ ಡೇರೆ ಹೂವೆಲ್ಲ ಹಾಕ್ತಿದ್ರು ಮೊದಲು. ಈಗ ಸ್ವಲ್ಪ ಕಮ್ಮಿ ಮಾಡಿದ್ದಾರೆ. ನಾವು ತುಂಬ ಟೈಮ್ ಇರಲಿಲ್ಲ, ಬೇಗ ಹೊರಡೋಣ ಅಂತ ಹೇಳ್ಬಿಟ್ಟು ಹೊರಟ್ಬಿಟ್ವಿ. ಆದರೆ ನನ್ನ ಮಗ್ಳಿಗೆ ಬರೋಕ್ಕೆ ಮನಸ್ಸೇ ಇರಲಿಲ್ಲ. ಅವಳು ಕಾರಲ್ಲಿ ಹೋಗ್ತಿದ್ದೀವಲ್ಲ ಅಂತ ಹೇಳ್ಬಿಟ್ಟು ಬಂದು ಕೂತ್ಕೊಂಡ್ಳು ಅಷ್ಟೇ. ಆದರೆ ಅವಳಿಗೆ ನಮ್ಮ ಜೊತೆ ಬರೋಕ್ಕೆ ಇಷ್ಟ ಇರಲಿಲ್ಲ. ಆದರೂ ಅವ್ರ ಅಮ್ಮಮ್ಮನಿಗೆ ಮತ್ತು ಅವ್ರ ತಾತನಿಗೆಲ್ಲನೂ ಬಾಯ್ ಹೇಳಿಬಿಟ್ಟು ಹೊರಟ್ವಿ. ಬೇಗನೆ ಹೋಗಬೇಕು, ಕೆಲಸಗಳಿದೆ ಅಂತ ಹೇಳಿ ಇದು ಮಾಡುತ್ತಿದ್ಲು. ನಮ್ಮ ಮಾವನೂ ಕೂಡ ಇಲ್ಲೇ ಬಂದಿದ್ದರು. ಅವರಿಬ್ಬರು ತಾತದಿರಿಗೂ ಬಾಯ್ ಹೇಳಿಬಿಟ್ಟು, ಅವ್ರ ಅಜ್ಜಿಗೂ ಬಾಯ್ ಹೇಳಿಬಿಟ್ಟು ನಾವು ಅಲ್ಲಿಂದ ಹೊರಟ್ಬಿಟ್ವಿ. ಇದು ನಮ್ಮ ಇವತ್ತಿನ ವ್ಲಾಗ್ ಆಗಿತ್ತು. ಸೊ ನಿಮಗೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ನಮ್ಮ ವಿಡಿಯೋಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.